ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಗವಿಸಿದ್ದೇಶ್ವರ ಗುರುಕುಲ ವಿದ್ಯಾರ್ಥಿ ನಿಲಯರ ಫಸ್ಟ್ PUC ಕಾಲೇಜಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಏನಾದರೂ ಈ ಒಂದು ಕೊಪ್ಪಳದ ಗವಿಸಿದ್ದೇಶ್ವರ ಗುರುಕುಲ ಕಾಲೇಜಿಗೆ ಫಸ್ಟ್ PUCಗೆ ಅಡ್ಮಿಷನ್ ಮಾಡಬೇಕು ಅಂದ್ಕೊಂಡ್ರೆ ಈ ರೀತಿಯಾಗಿ ಒಂದು ಮೊಬೈಲ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸಲ್ಲಿಸಿದ ನಂತರ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ಮತ್ತು ಸಂದರ್ಶನ ಮೂಲಕ ಈ ಒಂದು ಅಡ್ಮಿಷನನ್ನು ಪಡೆದುಕೊಳ್ತಾರೆ. ಬನ್ನಿ ಸ್ನೇಹಿತರೆ, ಇವಾಗ ಅರ್ಜಿಯನ್ನು ಹಾಕಿ ತೋರಿಸ್ತೀನಿ. ನಿಮಗೆ ಯಾವ ರೀತಿ ಒಂದು ಮೊಬೈಲ್ ಮೂಲಕವೇ ನಿಮಗೆ ಅರ್ಜಿ ಹಾಕಿ ತೋರಿಸ್ತೀನಿ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಮೊದಲಿಗೆ ಗೂಗಲ್ ಸರ್ಚಲ್ಲಿ SSMT ಗವಿಮಠ ಕೊಪ್ಪಳ .org ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ಮೇಲೆ ಡೈರೆಕ್ಟಾಗಿ ನಿಮಗೆ ಓಪನ್ ಆಗುತ್ತೆ ವೆಬ್ಸೈಟು. ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದನ್ನು ಡೆಸ್ಕ್ಟಾಪ್ ಮೋಡಲ್ಲಿ ಇದು ಮಾಡ್ಕೊಳ್ಳಿ. ಡೆಸ್ಕ್ಟಾಪ್ ಮೋಡಲ್ಲಿದೆ. ಸೊ ನಿಮಗೆ ಇಲ್ಲಿ ಓಪನ್ ಆದಾಗ ಈ ಒಂದು 3 ಗೆರೆ ಕಾಣುತ್ತೆ ನೋಡಿ. ಈ ಒಂದು 3 ಗೆರೆನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಿಮಗೆ ಈ ರೀತಿಯಾಗಿ ಬರುತ್ತೆ. ನಮಗೆ ಇದರಲ್ಲಿ ಅಡ್ಮಿಷನ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಅಡ್ಮಿಷನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿಯಾಗಿ ಒಂದು ಪಾಪಪ್ ವಿಂಡೋ ಓಪನ್ ಆಗುತ್ತೆ ನೋಡಿ. ನೋಟಿಫಿಕೇಷನ್ ಓಪನ್ ಆಗುತ್ತೆ. ನಿಮಗೆ ಈ ಒಂದು ವಿದ್ಯಾರ್ಥಿ ನಿಲಯದ ಒಂದು ಪಾಪಪ್ ವಿಂಡೋ ಓಪನ್ ಆಗುತ್ತೆ. ಇದರಲ್ಲೇ ಮಾಹಿತಿ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. ಪ್ರವೇಶಕ್ಕಾಗಿ ಅರ್ಜಿ ಏನೇನು ಬೇಕು ಏನೇನಿಲ್ಲ ಅನ್ನೋದು, ಕೋರ್ಸ್ ಬಗ್ಗೆ, ಅರ್ಹತೆ ಬಗ್ಗೆ, ಪ್ರವೇಶ ಪ್ರಕ್ರಿಯೆ ಬಗ್ಗೆ ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ಒಂದು QR ಕೋಡ್ ಕೊಟ್ಟಿದ್ದಾರೆ, ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಒಂದು ವೆಬ್ಸೈಟು. ಈ ಒಂದು QR ಕೋಡು ಸ್ಕ್ಯಾನ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಮತ್ತು ಇಲ್ಲಿ ಕಾಣ್ತಾ ಇರುವಂಥ ವೆಬ್ಸೈಟು ಕೂಡ ನೀವು ಡೈರೆಕ್ಟಾಗಿ ಗೂಗಲ್ ಸರ್ಚ್ ಮಾಡಿ ಬರ್ಬೋದು. ಇದನ್ನು ನೀವು ಇಂಟು ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಇಂಟು ಕಾಣ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಹೋಗುತ್ತೆ. ಹೋದಾಗ ನಿಮಗೆ ಡೈರೆಕ್ಟಾಗಿ ಈ ರೀತಿಯಾಗಿ ಬರುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ ಅಪ್ಲಿಕೇಶನ್ 2026-27 ಅಂತ ಬಂದಿದೆ. ಶ್ರೀ ಗವಿಸಿದ್ದೇಶ್ವರ ಗುರುಕುಲ ರೆಸಿಡೆಂಟಿಯಲ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಫಾರ್ ಗರ್ಲ್ಸ್ ಕೋಳೂರು ಕಾಟ್ರಳ್ಳಿ ಅಂತಿದೆ. ಮೊದಲಿಗೆ ವಿದ್ಯಾರ್ಥಿನಿಯ ಹೆಸರನ್ನು ಇಲ್ಲಿ ಹಾಕಬೇಕಾಗುತ್ತೆ. ಯಾರ್ದು ಅಡ್ಮಿಷನ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವರ ಒಂದು ಹೆಸರು ಈ ಒಂದು ಬಾಕ್ಸಲ್ಲಿ ಹಾಕ್ಕೊಳ್ಳಿ. ಪೇರೆಂಟ್ಸ್ ನೇಮ್ ಅಂತಿದೆ, ತಂದೆಯ ಹೆಸರನ್ನು ಇದರಲ್ಲಿ ಎಂಟರ್ ಮಾಡಿ. ಮಾಡಿದ ನಂತರ ಮತ್ತೆ ನಿಮಗೆ ಪೇರೆಂಟ್ಸ್ ಆಕ್ಯುಪೇಷನ್ ಅಂತಿದೆ, ಪೋಷಕರ ವೃತ್ತಿ. ಅವ್ರು ಏನು ಮಾಡ್ತಾರೆ, ತಂದೆಯವರು ಸರ್ಕಾರಿ ನೌಕರಲ್ಲಿದ್ದಾರೆ ಅಥವಾ ಖಾಸಗಿ ನೌಕರಲ್ಲಿದ್ದಾರೋ, ಸ್ವಯಂ ಉದ್ಯೋಗಿ ಇದ್ದಾರೆ, ಕೃಷಿ ಮಾಡ್ತಾರೆ, ಈ ಥರ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಅನ್ವಯ ಆಗುತ್ತೆ ನಿಮಗೆ ಅದನ್ನು ನೀವು ಹಾಕೋಬೇಕಾಗುತ್ತೆ. ಅದಾದ ನಂತರದಲ್ಲಿ ಆರ್ ಯು ಆನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಕೇಳ್ತಾ ಇದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದರೆ, ಆದಾಯ ತೆರಿಗೆ ನೀವು ಪಾವತಿ ಮಾಡ್ತಾಯಿದ್ದರೆ, IT ರಿಟರ್ನ್ ಫೈಲ್ ಮಾಡ್ತಾಯಿದ್ರೆ ಹೌದು ಅಂತ ತೊಗೋಬೇಕಾಗುತ್ತೆ. ನೀವು ಮಾಡ್ತಿಲ್ಲ ಅಂದರೆ ನೋ ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಮತ್ತೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಪೋಸ್ಟಲ್ ಅಡ್ರೆಸ್ ಅಂತ ಬರುತ್ತೆ. ಪೋಸ್ಟಲ್ ಅಡ್ರೆಸ್ಸು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಏನಿದೆ ಅದೇ ರೀತಿಯಾಗಿ ಇಲ್ಲಿ ಎಂಟ್ರ್ ಮಾಡ್ತಾ ಹೋಗಿ ನಿಮ್ಮ ಒಂದು ಸಂಪೂರ್ಣ ವಿಳಾಸವನ್ನು ಈ ಒಂದು ಬಾಕ್ಸಲ್ಲಿ ಹಾಕ್ಕೊಳ್ಳಿ. ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಕ್ ಹೇಳುತ್ತೆ, ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಕ್ಕು ಸೆಲೆಕ್ಟ್ ಮಾಡ್ಕೋ ಆಪ್ಷನ್ ಎಲ್ಲ ಬರಿಬೇಕಾಗುತ್ತೆ. ಇಲ್ಲಿ ಕೂಡ ಟೈಪ್ ಮಾಡ್ಕೊಳ್ಳಿ. ಡಿಸ್ಟಿಕ್ ನೇಮು ಕರ್ನಾಟಕ ಅಂತ ಟೈಪ್ ಮಾಡಿ. ಸ್ಟೇಟು, ಪಿನ್ ಕೋಡ್ ಹಾಕ್ಕೊಳ್ಳಿ. ಪಿನ್ ಕೋಡ್ ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಇರುತ್ತೆ, ಅದು ನೋಡ್ಕೊಂಡು ಎಂಟ್ರ್ ಮಾಡ್ಕೊಳ್ಳಿ. ಅದಾನಂತರ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಮೊಬೈಲ್ ನಂಬರ್ ಚಾಲ್ತಿಯಲ್ಲಿರುವಂಥ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ. ಅದಾನಂತರ ವಾಟ್ಸಪ್ ನಂಬರ್ ಕೂಡ ಕೇಳ್ತಾ ಇದೆ. ವಾಟ್ಸಪ್ ನಂಬರ್ ಕೂಡ ಎಂಟ್ರ್ ಮಾಡಿ. ಮಾಡಿದ ನಂತರ ಮತ್ತೆ ನಿಮಗೆ ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. ಸ್ಟೂಡೆಂಟ್ ಡೇಟ್ ಆಫ್ ಬರ್ತನ್ನು ಹಾಕ್ಕೊಳ್ಳಿ. ಆಮೇಲೆ ಕ್ಯಾಟಗರಿ ಕೇಳುತ್ತೆ. ಕ್ಯಾಟಗರಿ ಬಂದು SC ಅಥವಾ ST ಅಥವಾ OBC ಅಥವಾ ಜನರಲ್ GM. ಇದು ನಿಮ್ಮದು ಯಾವುದಿದೆಯೋ ಅದನ್ನು ಹಾಕ್ಕೊಳ್ಳಿ. ಅಥವಾ ನಿಮ್ಮದು 2A ಬಂದರೆ 2A 2B 3A ಯಾವುದು ಬರುತ್ತೋ ಅದನ್ನು ಹಾಕ್ಕೊಳ್ಳಿ. ಯಾವುದು ಕ್ಯಾಟಗರಿ ಬರುತ್ತೋ ಅದನ್ನು ನೀವು ಎಂಟ್ರನ್ನ ಮಾಡ್ಕೊಳ್ಳಿ. ಎಂಟ್ರ್ ಮಾಡಿದ ಮೇಲೆ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ. ವಿದ್ಯಾರ್ಥಿ ಆಧಾರ್ ನಂಬರ್ ಕೇಳುತ್ತೆ. ವಿದ್ಯಾರ್ಥಿ ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಳ್ಳಿ. ಕ್ಲಾಸ್ 10th ಸ್ಕೂಲ್ ನೇಮ್ ವಿತ್ ಪ್ಲೇಸ್ ಅಂತಿದೆ. ಶಾಲೆಯ ಹೆಸರು ಹಾಕ್ಕೊಳ್ಳಿ. ಅದು ಮತ್ತು ಅಡ್ರೆಸ್ ಹಾಕ್ಕೊಳ್ಳಿ. ಶಾಲೆ ಎಲ್ಲಿ ಬರುತ್ತೆ ಆ ಒಂದು ಅಡ್ರೆಸ್ಸನ್ನು ಮೆನ್ಷನ್ ಮಾಡಿ. ಹಾಕಿದ ನಂತರ ಮತ್ತೆ ಕೆಳಗಡೆ ಟೈಪ್ ಆಫ್ ಸ್ಕೂಲ್ ಅಂತಿದೆ. ಕನ್ನಡ ಮೀಡಿಯಮ್ ಅಂತಿದೆ. ಕನ್ನಡ ಪ್ರೌಢಶಾಲೆ, ಜವಾಹರ್ ನವೋದಯ ವಿದ್ಯಾಲಯ, ಕೇಂದ್ರೀಯ ವಿದ್ಯಾಲಯ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಈ ಥರ ಅಂತಿದೆ. ನೀವೊಂದು SLCನಲ್ಲಿ ಯಾವೊಂದು ಶಾಲೆ ಓದಿದ್ರೆ ಆ ಒಂದು ಶಾಲೆಯಲ್ಲಿ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಳ್ಳೋಂಥ ಅಫಿಲಿಯೇಟೆಡ್ ಬೋರ್ಡ್ ಅಂತಿದೆ. ಸಂಯೋಜಿತ ಸ್ಟೇಟು, CBSE, ICSE ಅದರ್ಸ್ ಅಂತಿದೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಎಕ್ಸ್ಟ್ರಾ ಕರಿಕ್ಯುಲರ್ ಅಂತಿದೆ. NCC ಸ್ಪೋರ್ಟ್ಸು, ಕೌಟ್ಸು ಇದರಲ್ಲಿ ಏನೋ ನೀವು ಭಾಗವಹಿಸಿದರೆ ಇದನ್ನು ಹಾಕೋಬೇಕಾಗುತ್ತೆ. ಭಾಗವಹಿಸಿಲ್ಲ ಅಂದರೆ ಇದನ್ನು ಹಾಕೋದು ಬೇಡ.
ಅದನಂತರ SLC ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. SLC ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಮಾಡಿದ ಮೇಲೆ ಲ್ಯಾಂಗ್ವೇಜ್ ಕೇಳ್ತಾ ಇದೆ. ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಏನು ಹಾಕ್ತಿರಲ್ಲ SLCದು ರಿಜಿಸ್ಟ್ರೇಷನ್ ಹಾಕಿದ ತಕ್ಷಣ ನಿಮಗೆ ಇಲ್ಲಿ ಏನು ಡಾಟಾ ಬರುತ್ತಲ್ಲ, ನೀವು ಯಾವ ಸಬ್ಜೆಕ್ಟ್ನಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿರೋ ಅಂತ ಆಟೋಮೆಟಿಕ್ಕಾಗಿ ನೀವು ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ನಿಮ್ಮದು ಡಾಟಾ ಇಲ್ಲಿ ಶೋ ಆಗುತ್ತೆ. ಪರ್ಸೆಂಟೇಜು, ಒಟ್ಟು ಅಂಕಗಳು ಎಲ್ಲ ನಿಮಗೆ ಶೋ ಆಗುತ್ತೆ. ಇದು ಕರೆಕ್ಟಾಗಿ ಶೋ ಆಗಿದೆಯಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬಂದಿಲ್ಲ ಅಂದರೆ ರಿಜಿಸ್ಟ್ರೇಷನ್ ನಂಬರ್ ಅಳಿಸಿ ಇನ್ನೊಂದು ಸಲ ಎಂಟ್ರ್ ಮಾಡಿ ಅವಾಗ ಕರೆಕ್ಟಾಗಿ ಬರುತ್ತೆ ನಿಮಗೆ. ಇಲ್ಲಿ PUC ಪ್ರಿಪೇರ್ಡ್ ಸ್ಟ್ರೀಮ್ ಅಂತ ಕೇಳ್ತಾ ಇದೆ. ನೀವು ಒಂದು PUCಗೆ ಯಾವುದಕ್ಕೆ ಅಡ್ಮಿಷನ್ ಮಾಡ್ತಾಯಿದ್ದೀರಾ, ಪ್ರಿಫರೆನ್ಸ್ ಕೊಡ್ತಾಯಿದ್ದೀರಾ, ಅದನ್ನು ಇಲ್ಲಿ ತೊಗೋಬೇಕು. ಸೈನ್ಸು, ಆರ್ಟ್ಸ್ ಅಂತ ಎರಡು ಕೊಟ್ಟಿದ್ದಾರೆ. ಆರ್ಟ್ಸ್, ಸೈನ್ಸ್ ಅಂತ ಕೇಳುತ್ತೆ. ಯಾವುದನ್ನೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕದು. ಅದಂತ ಪ್ಲೇಸ್ ಕೇಳುತ್ತೆ. ಪ್ಲೇಸು ಇಲ್ಲಿ ನಿಮ್ಮ ಊರ ಹೆಸರು ಹಾಕ್ಕೊಳ್ಳಿ, ದಿನಾಂಕ ಹಾಕ್ಕೊಳ್ಳಿ. ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳುತ್ತೆ. ನೀವು ಫೋಟೋನ ಚೂಸ್ ಮಾಡಿಕೊಂಡು ಅಪ್ಲೋಡನ್ನು ಮಾಡಿದ ನಂತರ ನಿಮಗೆ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಬರುತ್ತೆ. ನೀವು ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಟ್. ನಿಮಗೆ ಫೈನಲ್ ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಈ ರೀತಿ ಬರುತ್ತೆ. ನಿಮ್ಮೊಂದು ಅಪ್ಲಿಕೇಶನ್ ನಂಬರು, ID ನಂಬರ್ ಅಂತ ತೋರಿಸ್ತಾ ಇದೆ ನೋಡಿ. ಅಪ್ಲಿಕೇಶನ್ ನಂಬರು ದಯವಿಟ್ಟು ಫ್ಯೂಚರ್ ರೆಫರೆನ್ಸ್ಗಾಗಿ ಸೇವ್ ಮಾಡಿಕೊಂಡಿರಿ ಅಂತ ಬಂದಿರುತ್ತೆ. ಇದನ್ನು ಸೇವ್ ಮಾಡ್ಕೊಳ್ಳಿ. ಈ ನಂಬರ್ ಬೇಕಾಗುತ್ತೆ ಫ್ಯೂಚರಲ್ಲಿ. ಈ ರೀತಿಯಾಗಿ ನೀವು ನಿಮ್ಮೊಂದು ಮೊಬೈಲ್ನಲ್ಲೇ ಅಪ್ಲಿಕೇಶನನ್ನು ಹಾಕೋಬೋದು.